ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 20ನೇ ಪ್ರಶ್ನೆ. ಪ್ರತಿಧ್ವನಿ ಎಂದರೇನು? ಪ್ರತಿಧ್ವನಿ ಪ್ರತಿಧ್ವನಿ ಕೇಳಿದೀವಿ. ಹಂಗಂದ್ರೆ ಏನು ಅಂದ್ರೆ ಶಬ್ದ ಯಾವುದೇ ಒಂದು ತಡೆಗೋಡೆಗೆ ಬಡಿದು ವಾಪಸ್ ಬಂದು ಕೇಳುವಂಥದ್ದು ಅಲ್ವಾ? ಅದನ್ನ ಕರೆಕ್ಟ್ ಆಗಿ ಡೆಫಿನೇಷನ್ ಅಲ್ಲಿ ಹೇಳಿದ್ರೆ, ಧ್ವನಿ ತರಂಗಗಳು ಯಾವುದಾದರೂ ಗಟ್ಟಿಯಾದ ಮೇಲ್ಮೈನಿಂದ ಪ್ರತಿಫಲಿಸಿ ಮೂಲ ಧ್ವನಿಯ ನಂತರ ಮತ್ತೆ ಕೇಳಿಸಿಕೊಳ್ಳುವ ಶಬ್ದವನ್ನು ಪ್ರತಿಧ್ವನಿ ಎನ್ನುತ್ತಾರೆ. ನೋಡಿ, ಧ್ವನಿ ತರಂಗಗಳು ಯಾವುದಾದರೂ ಗಟ್ಟಿಯಾದ ಮೇಲ್ಮೈನಿಂದ ಪ್ರತಿಫಲಿಸಿ ಮೂಲ ಧ್ವನಿಯ ನಂತರ ಮತ್ತೆ ಕೇಳಿಸಿಕೊಳ್ಳುವ ಶಬ್ದ, ಅದನ್ನ ಪ್ರತಿಧ್ವನಿ ಅಂತ ಕರೀತಾರೆ. ಇಲ್ಲಿ ಪ್ರತಿಧ್ವನಿಯನ್ನು ನಾವು ಸ್ಟಡಿ ಮಾಡುವಾಗ ಆಕರ ಮತ್ತೆ ತಡೆಗೋಡೆಯ ನಡುವಿನ ಅಂತರ ಪರ್ಟಿಕ್ಯುಲರ್ ಆಗಿ ಇಷ್ಟು ಅಂತ ಇರಬೇಕು. ಎಲ್ಲಾ ಅಂತರದಲ್ಲಿದ್ದಾಗೂ ಪ್ರತಿಧ್ವನಿ ಕೇಳೋದಿಲ್ಲ. ಹಂಗಿದ್ರೆ ಮ್ಯಾಮ್ ನಾನೀಗ ಕುತ್ಕೊಂಡಿದ್ದೀನಿ, ನಾನ್ ಮಾತಾಡ್ತಾ ಇರೋ ಪ್ರತಿಧ್ವನಿ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಅಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ನೀವು ಮಾತಾಡಿರುವಂತದ್ದು ಅಲ್ಲಿ ಸುತ್ತಮುತ್ತ ಇರೋ ವಸ್ತುಗಳು ಹಿಡ್ಕೊಂಡಿರ್ಬೋದು, ಅಥವಾ ಆ ಪ್ರತಿಧ್ವನಿ ಏನ್ ಬಂತಲ್ಲ ಅದು 0.1 ಸೆಕೆಂಡ್ಗಿಂತ ಮೊದಲೇ ಬಂದು ನಮ್ಮ ಮೆದುಳು ಅದನ್ನ ಡಿಫರೆನ್ಶಿಯೇಟ್, ಮೂಲಧ್ವನಿ ಮತ್ತೆ ಪ್ರತಿಧ್ವನಿಯನ್ನ ಡಿಫರೆನ್ಶಿಯೇಟ್ ಮಾಡದೇ ಇರುವಂತದ್ದು ಇರ್ಬೋದು. ಯಾಕೆಂದ್ರೆ ನಾವು ಕೇಳಿದಂತಹ ಶಬ್ದ ಏನು ನಮ್ಮ ಮೆದುಳಿನಲ್ಲಿ 0.1 ಸೆಕೆಂಡ್ಗಳ ಕಾಲ ಅದೇ ಇದ್ದಿರ್ತದೆ, ಅದರ ಸಂವೇದನೆ ಹಾಗೆ ಇದ್ದಿರ್ತದೆ. ಆ ಟೈಮ್ ಒಳಗಡೆ ಬೇರೆ ಶಬ್ದ ಬಂತು ಅಂದ್ರೆ ಅದು ನಮ್ಗೆ ಅಸ್ಪಷ್ಟವಾಗಿ ಕೇಳಬಹುದು, ಅಥವಾ ಅದನ್ನ ನಾವು ಸರಿಯಾಗಿ ಗ್ರಹಿಸ್ಲಿಕ್ಕೆ ಆಗದೆ ಇರಬಹುದು, ಮೆದುಳದನ್ನ ಸರಿಯಾಗಿ ವ್ಯಾಖ್ಯಾನಿಸ್ಲಿಕ್ಕೆ ಆಗದೆ ಇರಬಹುದು. ಆ ಕಾರಣದಿಂದ ಏನಾಗುತ್ತೆ, 0.1 ಸೆಕೆಂಡ್ ನಂತರ ಆ ಶಬ್ದ ಬಂದ್ರೆ ಅದನ್ನ ನಾವು ಪ್ರತಿಧ್ವನಿ ಅಂತ ಗುರುತಿಸಬಹುದು. ಆ ಆಧಾರದ ಮೇಲೆ ಇಲ್ಲಿ ತಡೆಗೋಡೆ ಮತ್ತೆ ಆಕಾರದ ನಡುವಿನ ಅಂತರವನ್ನ 17.2 ಮೀಟರ್ ಅಂತ ಇಡ್ತಾರೆ. ಯಾವಾಗ ಅಂದ್ರೆ ಸಾಮಾನ್ಯ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವಂತಹ ಸಮಯದಲ್ಲಿ 344 ಮೀಟರ್/ಸೆಕೆಂಡ್ ಇರುತ್ತೆ ಶಬ್ದದ ವೇಗ. ಆ ಟೈಮಲ್ಲಿ ಹಾಗೆ ಹೇಳಿರ್ತಾರೆ. ಸರಿನಾ? ನಮ್ಗೆ ಅದೇನ್ ಎಕ್ಸ್ಪ್ಲನೇಷನ್ ಬೇಡ. ಧ್ವನಿ ತರಂಗಗಳು ಯಾವ್ದಾದ್ರೂ ಗಟ್ಟಿಯಾದ ಮೇಲ್ಮೈನಿಂದ ಪ್ರತಿಫಲಿಸಿ ಮೂಲ ಧ್ವನಿಯ ನಂತರ ಮತ್ತೆ ಕೇಳಿಸ್ಕೊಳ್ತಾ ಇದೆ ಅಂದ್ರೆ ಅದನ್ನ ಪ್ರತಿಧ್ವನಿ ಅಂತ ಅಂತೀವಿ ಅನ್ನುವಂತಹ ವ್ಯಾಖ್ಯಾನವನ್ನ, ಅದ್ರ ಡೆಫಿನೇಷನ್ ಅನ್ನ ನೀವು ಬರೆದ್ರೆ ಸಾಕಾಗಿರುತ್ತೆ. ಥ್ಯಾಂಕ್ ಯು.